ನಮ್ಮ ಜನ ಯಾಕೆ ಹಿಂಗೆ ಅಂತ ದೇವರಣೆಗಳು ಅರ್ಥ ಆಗಿಲ್ಲ. ಲಾಕ್ಡೌನ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ವೋ ಅಥವಾ ನಾವು ಹಿಂಗೆ ಅಂತ ತೋರಿಸ್ತಿದ್ದಾರೋ ಅಂತ. ಲೆಟ್ಸಿ ಒಂದೊಂದೇ ನ್ಯೂಸ್ಗಳನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಮೊದಲಿಗೆ ಕೋಲಾರದ ಕಡೆಯಿಂದ. ಕೋಲಾರದ ಬಂಗಾರಪೇಟೆಯಲ್ಲಿ ಲಾಠಿ ಚಾರ್ಜ್ ಆಗಿದೆ. ಕರೋನಾ ಶವ ಸಾಗಿಸೋದಕ್ಕೆ ಸ್ಥಳೀಯರ ವಿರೋಧ ವ್ಯಕ್ತಪಡಿಸಿದ್ರು. ನಮ್ಮ ಏರಿಯಾದ ಮೂಲಕ ಹೋಗಬೇಡಿ ಅನ್ನೋದು ಅವ್ರ ಜಗಳ ಅಂತೆ. ಗಂಗಮನಪಾಳ್ಯ ಬಡಾವಣೆ ಜನರಿಂದ ವಿರೋಧ ವ್ಯಕ್ತ ಆಯಿತು. ಏನಾಯ್ತಾಗ ನೋಡ. ಬ್ರೇಕಿಂಗ್ ನ್ಯೂಸ್. ಕರೋನಾದಿಂದ ಸಾವನ್ನಪ್ಪಿದ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಶವ ತಗೊಂಡು ಹೋಗಬೇಕು, ಆದರೆ ನಮ್ಮ ಏರಿಯಾದಲ್ಲಿ ತಗೊಂಡೋಗ್ಬೇಡಿ, ನೀವೆಲ್ಲರೂ ತಗೊಂಡೋಗಿ ಅಂತ. ಇದು ಕೋಲಾರದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು. ಗಂಗಮನಪಾಳ್ಯ ಬಡಾವಣೆಯವರು ನಮ್ಮ ಏರಿಯಾ ಮೂಲಕ ಈ ಶವ ಹಾದು ಹೋಗಬಾರದು ಅನ್ನೋದಷ್ಟೇ. ಪೊಲೀಸರು ಮನವೊಲಿಕೆಗೆ ಟ್ರೈ ಮಾಡಿದ್ರು. ಇನ್ಯಾವ ರೋಡಲ್ಲಿ ತಗೊಂಡೋಗೋಣ, ಈ ರೋಡಲ್ಲಿ ಇಲ್ಲೇ ತಗೊಂಡೋಗ್ಬೇಕು, ತಗೊಂಡೋಗಿ ನಾವು ಬೇರೆ ಅಂತ್ಯಕ್ರಿಯೆ ಮಾಡ್ತೀವಿ, ನಾವು ಕರೋನಾ ಬಂದಿದೆ ಹಾಗಾಗಿ ನಾವು ತಗೊಂಡೋಗ್ತೀವಿ ಅಂತ. ಇಲ್ಲ, ನಮ್ಮ ರೋಡಲ್ಲಿ ತಗೊಂಡೋಗಂಗಿಲ್ಲ ಅಂತ. ಕೊನೆಗೆ ಇದೆಯಲ್ಲ ಗಾದೆ ಮಾತು, ಜಾಂಡ್ರಿಗೆ ಮಾತಿನ ಪೆಟ್ಟು, ಬಗ್ಗದಿದ್ದಾಗ ದೊಣ್ಣೆ ಪೆಟ್ಟು ಅಂತ. ಸೊ ದೊಣ್ಣೆ ತೆಗೆದ್ರು, ಅಂದರೆ ಲಾಠಿ ಚಾರ್ಜ್ ಮಾಡಿದ್ರು. ನಿನ್ನೆ ಸಂಜೆ ನಡೆದಂಥ ದೃಶ್ಯ, ಅದರ ದೃಶ್ಯಗಳನ್ನು ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ಸ್ಥಳೀಯರೆಲ್ಲ ಅಲ್ಲ, ಅವ್ರು ವಿರೋಧ ವ್ಯಕ್ತಪಡಿಸೋದಿರಲಿ, ಕೊರೋನಾ ಹಬ್ಬಿಡುತ್ತೆ ಬರಬಾರ್ದು ಅಂತ. ಆದರೆ ಅವ್ರು ನೋಡಿ, ಯಾವ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ, ಹಿಂಗೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡೋದು, ಇನ್ನೇನೋ ಮಾಡಿದ್ರೆ ಕರೋನಾ ಶವದಿಂದ ಬರಲ್ಲ, ಇವರೆಲ್ಲ ಸೇರ್ಕೊಂಡಾಗ ಹಿಂಗೆ ಬರ್ತದೆ ನೋಡಿ. ಸೊ ಹಾಗಾಗಿ ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ಪೊಲೀಸರು ಒಂದು ಆ್ಯಂಬುಲೆನ್ಸಲ್ಲಿ ಹಾಕ್ಕೊಂಡು ಹೋಗ್ತಾರೆ, ತಗೊಂಡು ಹೋಗ್ತಾರೆ. ಅದ್ರ ಗೊತ್ತಿಲ್ಲಪ್ಪ, ನಮ್ಮ ರೋಡಲ್ಲೇ ಹೋಗಬಾರ್ದು ಅಂದರೆ ಇನ್ನೇನೇನು ಆಗ್ತಿದೆಯೋ ಗೊತ್ತಿಲ್ಲ, ನೋಡಬೇಕು. ಅದ್ರ ಭಾಳ ಆತಂಕಕಾರಿ ಅಂದರೆ ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯಿಂದ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಅಲ್ಲಿಯ ಸಿಬ್ಬಂದಿಗಳಿಗೆ ಇದೀಗ ಕೊರೋನಾ ಬರ್ತಾ ಇದೆ ಅಂತ. 2 ರೋಗಿಗಳಿಂದ 21 ಜನರಿಗೆ ಅಂಟಿಕೊಂಡಿದೆ ಸೋಂಕು. ಡಾಕ್ಟರ್ಸ್ಗಳು ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇಡೀ ನಮ್ಮ ದೇಶವನ್ನ ಸಾವಿನ ಸಂಖ್ಯೆಯ ಪ್ರಾರಂಭದಲ್ಲಿ ಬೆಚ್ಚಿ ಬೀಳಿಸಿದ್ದು ಇದೇ ಕಲಬುರಗಿ. ಇದೀಗ ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆ ದೃಶ್ಯ ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾಕೆ ಆತಂಕ ಅಂದರೆ 2 ರೋಗಿಗಳಿಗೆ ಬಂತು, ಅದಾದ್ಮೇಲೆ 21 ಜನ ಸ್ಟಾಫ್ಗೆ ಬಂದಿದೆ ಈಗ. ಅಂದರೆ ಅದರಲ್ಲಿ 5 ಜನ ಡಾಕ್ಟರ್ಸ್ ಕೂಡ ಇದ್ದಾರೆ, 5 ಜನ ವೈದ್ಯರೂ ಸೇರಿದಂತೆ 21 ಮಂದಿಗೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸೋಂಕು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಆತಂಕ ಶುರುವಾಯಿತು. ಗಂಟಲ ದ್ರವ ಪರೀಕ್ಷೆ ಕೊಟ್ಟಿದ್ದಾರೆ ಚಿಕಿತ್ಸೆಗೆ ಬಂದಿದ್ದ ವ್ಯಕ್ತಿಗಳವರು. ಹಾಗಾಗಿ ಸತ್ಯ ಮುಚ್ಚಿಟ್ಟು ಆಂಜಿಯೋಗ್ರಾಮ್ ಕೂಡ ಮಾಡಿಸ್ಕೊಂಡಿದ್ರಂಥವ್ರು. ಇದೇ ಬೇಡ ಅನ್ನೋದು, ಇದೇ ಪ್ರಾಬ್ಲಮ್ ಆಗೋದು. ಶಸ್ತ್ರಚಿಕಿತ್ಸೆ ಬಳಿಕ ಆತನಿಗೆ ಸೋಂಕಿರೋ ದೃಢಪಟ್ಟಿದೆ. ಆ ಡಾಕ್ಟರ್ಸ್ಗಳಿಗೆ, ಸ್ಟಾಫ್ಗಳಿಗೆ, ಎಲ್ಲರಿಗೂ ಕೂಡ. ಮತ್ತೊಬ್ಬ ರೋಗಿ ನೇರವಾಗಿ ಚಿಕಿತ್ಸೆಗೆ ಬಂದಿದ್ದ, ಆತನ ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು ಈತನಿಗೆ ಕೊರೋನಾ ಸೋಂಕಿದೆ ಅಂತ. ಇದೀಗ ಜಯದೇವ ಹೃದ್ರೋಗ ಸಂಸ್ಥೆ ಸೀಲ್ ಡೌನ್. ಕರ್ನಾಟಕದ ತುತ್ತ ತುದಿ ಅಂದರೆ ಬೀದರ್ ಜಿಲ್ಲೆ ಅಂತೀವಿ ನಾವು. ಬೀದರ್ ಜಿಲ್ಲೆಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಸೀಲ್ ಡೌನ್ ಆಗಿದೆ. ಇಡೀ ಜಿಲ್ಲೆ ಲಾಕ್ಡೌನ್ ಆಗಿದೆ. ಆದರೆ ಸಂಸದ ಭಗವಂತ ಖೂಬಾಗೂ ಕೂಡ ಕೊರೋನಾ ಕಾಡ್ತಾ ಇದೆ. ಬೀದರ್ನ ಬಿಜೆಪಿಯ ಸಂಸದ ಭಗವಂತ ಖೂಬಾ ಶಿವನಗರದ ಸ್ವಂತ ನಿವಾಸದಲ್ಲಿ ಈಗ ಕ್ವಾರಂಟೈನ್ ಆಗಿಬಿಟ್ಟಿದ್ದಾರೆ. 52 ವರ್ಷ ಖೂಬಾ ಅವರಿಗೆ ಯಾವುದೇ ರೋಗ ಲಕ್ಷಣ ಇಲ್ಲದಿರೋದ್ರಿಂದ ಮನೆಯಲ್ಲೇ ಟ್ರೀಟ್ಮೆಂಟ್ ಪಡ್ಕೊತಾ ಇದ್ದಾರೆ. ಸೊ ಸಿಂಪಲ್, ಎಸಿಂಪ್ಟಮ್ಯಾಟಿಕ್ ಅವರಿಗೆ ಕೊರೋನಾ ದೃಢಪಟ್ಟಿದೆ. ಸಂಸದರ ಸಂಪರ್ಕಕ್ಕೆ ಬಂದಿರೋರ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಈಗ ಅವರೆಲ್ಲರನ್ನೂ ಕ್ವಾರಂಟೈನ್ ಮಾಡಬೇಕು, ಸ್ವಾಬ್ ಟೆಸ್ಟ್ ಆಗಬೇಕು, ಎಲ್ಲವೂ ಆಗಬೇಕು. ನೋಡ್ತಿರುವಂಥ ಬೆಳವಣಿಗೆ, ಸಂಸದ ಭಗವಂತ ಖೂಬಾ ಅವರಿಗೀಗ ಕೊರೋನಾ ಪಾಸಿಟಿವ್ ಆಗಿದೆ, ಆದರೆ ಎಸಿಂಪ್ಟಮ್ಯಾಟಿಕ್. ಹಾಗಾಗಿ ಯಾವುದೇ ರೋಗದ ಗುಣಲಕ್ಷಣಗಳು ಇಲ್ಲದೇ ಇರೋದರಿಂದ ಕೆಮ್ಮೋದು, ಸೀನೋದು, ನೆಗಡಿ, ಜ್ವರ, ಮೈಕೈ ನೋವು, ಉಸಿರಾಟದ ತೊಂದರೆ ಯಾವುದೂ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ನ್ಯಾಚುರಲ್ ಆಗಿದ್ದಾರೆ. ಬಟ್ ಸ್ಟಿಲ್ ಅವ್ರಿಗೆ ಪಾಸಿಟಿವ್ ಆಯಿತು. ಮನೆಯಲ್ಲೇ ಪ್ರತ್ಯೇಕ ಕೋಣೆಯಲ್ಲಿ, ಅವ್ರ ಮನೆಗಳು ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಅಲ್ಲೇ ಟ್ರೀಟ್ಮೆಂಟ್ ಪಡ್ಕೋಬೋದು. ಅದು ಗೌರ್ಮೆಂಟ್ ಕೂಡ ಹೇಳಿದೆ. ಈಗ ಅವ್ರು ಯಾರು ಸಂಪರ್ಕದಲ್ಲಿದೆ ಅವ್ರನ್ನ ಟ್ರೇಸ್ ಔಟ್ ಮಾಡ್ತಿದ್ದಾರೆ. ಬನ್ನಿ ಈಗಿದ ನ್ಯೂಸ್ನ ತೋರಿಸ್ಬೇಕು. ನೀವು ಬಿಟ್ಟಾಗಿ ನೀವು ನೋಡಬೇಕು. ಸರ್ಕಾರ ಏನೋ ಲಾಕ್ಡೌನ್ ಮಾಡ್ತು, ಯಾರು ಓಡಾಡಬಾರ್ದು ಅನ್ನೋದು ದೊಡ್ಡ ಮಟ್ಟದ ಇಂಟೆನ್ಷನ್. ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಿಬಿಡಿ, ವಾರಕ್ಕೊಂದಿನ ಆಚೆಗೆ ಬನ್ನಿ, ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲೇ ಇರಿ ಅಂತ ನಮ್ಮ ಜನ ಕೇಳಬೇಕಾ? ಲಾಕ್ಡೌನ್ ಇದ್ರೂ ಕೂಡ ಡೋಂಟ್ ಕೇರ್. ರಾಜಧಾನಿ ಬೆಂಗಳೂರಿನ ಹಲವಾರು ಕಡೆ ಜನ ಓಡಾಡ್ತಾ ಇದ್ದಾರೆ.
ಪೊಲೀಸರು ಈಗಾಗಲೇ ಎಲ್ಲಾ ಕಡೆ ನಾಕಾಬಂದಿ ಹಾಕಿದ್ದಾರೆ, ಜೊತೆಗೆ ವಾಲಂಟಿಯರ್ಸ್ ಇದ್ದಾರೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ದೊಡ್ಡ ಮಟ್ಟದಲ್ಲಿ ರಿಕ್ವೆಸ್ಟ್ ಕಮ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಗೃಹ ಸಚಿವರು ಹೇಳಿದ್ದಾಯ್ತು, ಮುಖ್ಯಮಂತ್ರಿಗಳು ಹೇಳಿದ್ದಾಯ್ತು, ನಮ್ಮ ಜನ ಮಾತ್ರ ಕೇಳಲ್ಲ. ರೀಸನ್ ಏನು? ಒಂದು ಕುಂತು ನೆಪ ಒಂದು ಇದ್ದೇ ಇರುತ್ತೆ. ID ಕಾರ್ಡ್ ಇಲ್ಲದವರಿಗೆ ಪೊಲೀಸರು ಗ್ಯಾರಂಟಿ ಬೆಂಡೆತ್ತುತ್ತಾರೆ. ಬೆಂಡೆತ್ತಿದ್ರು ಕೂಡ ಸೈಕಲ್ ಸವಾರಿಗೂ ಕೂಡ ವಾರ್ ಮಾಡಿ ಕಳಿಸಿದ್ದಾರೆ, ಸುಮ್ಮನೆ ಯಾಕೆ ಬರ್ತೀರಾ ಅಂತ. ಕೆಲವರು ಹಿಂಗೆ, ಸರ್ ಅಲ್ಲಿ ಪಕ್ಕದ ಮನೆಗೆ ಹೋಗ್ಬೇಕಿತ್ತು ಸರ್, ಪಕ್ಕದ ಏರಿಯಾಗೆ ಹೋಗ್ಬೇಕಿತ್ತು ಸರ್, ಅಲ್ಲಿ ಒಂದು ಮೆಡಿಸಿನ್ ತಗೋಬೇಕಿತ್ತು ಸರ್, ಹಿಂಗೆ ಏನೇನೋ ಒಂದು ರೀಸನ್ಗಳಿರ್ತವೆ. ನನ್ನ ಕೊಲೀಗ್ಸ್ ನೋಡಿ, ಬೆಂಗಳೂರಿನ 8 ಕಡೆ ಏನೇನಾಯಿತು ಅಂತ ಮೊದಲಿಗೆ ತೋರಿಸ್ತಾ ಇದ್ದೆ. ಮೆಜೆಸ್ಟಿಕ್ ಬಿಡಿ, ಒಂದು ಸೈಲೆಂಟ್ ಆಗಿದೆ ಮೆಜೆಸ್ಟಿಕ್ಕು. ಮೇಕ್ರಿ ಸರ್ಕಲ್ ಅಲ್ಲಿ ಫ್ಲೈಓವರ್ಗಳೆಲ್ಲ ಬ್ಲಾಕ್ ಮಾಡಿದ್ದಾರೆ, ಯಾರು ಓಡಾಡಂಗಿಲ್ಲ. ಯಶವಂತಪುರ ನೋಡ್ರಪ್ಪ ಬಂತು, ಎಲ್ಲ ಕಡೆ ಜನ ಓಡಾಡ್ತಿದ್ದಾರೆ. 8ನೇ ಮೈಲಿ ಅಲ್ಲೂ ಜನ ಓಡಾಡ್ತಿದ್ದಾರೆ. ನೆಲಮಂಗಲ ಅರ್ಲಿ ಮಾರ್ನಿಂಗ್ ದೃಶ್ಯ ಇದು, ಹಾಗಾಗಿ ಆ ಸ್ಟ್ರೀಟ್ ಲೈಟ್ಗಳು ಅದೆಲ್ಲ ನೋಡ್ತಾ ಇದ್ದೀರಾ ನೀವು, ಹೈ ಮಾಸ್ಕ್ ಲೈಟ್ಗಳೆಲ್ಲ. ಸೊ ಹಾಗಾಗಿ ಅಲ್ಲೂ ಕೂಡ ಜನ ಅವಾಗ ಓಡಾಡ್ತಿದ್ದಾರೆ. ಅತ್ತಿ ಬೆಲೆ ತಗೊಳಪ್ಪ, ಇಲ್ಲೂ ಜನ ಇದ್ದಾರೆ. KR ಮಾರ್ಕೆಟ್ ಅಲ್ಲೂ ಜನ ಇದ್ದಾರೆ. ಚಾಮರಾಜಪೇಟೆ ಕೇಳಬೇಕಾ, ಬೆಳಗ್ಗೆ ಫುಲ್ ಜನ. ನನ್ನ ಕೊಲೀಗ್ಸ್ ಕೂಡ ಎಲ್ಲ ಕಡೆ ಇದ್ದಾರೆ. ಮಂಜುನಾಥ್, ಮುನಿರಾಜು, ಶ್ರೀನಿವಾಸ್, ಕೃಷ್ಣ, ಚಿದಾನಂದ ಪಟೇಲ್, ಅಲ್ಕಟ್ಟಿ ಎಲ್ಲ ಕಡೆ ಇದ್ದಾರೆ. ಎಲ್ಲ ಭಾಗದಲ್ಲೂ ಅವರೆಲ್ಲ ರಿಪೋರ್ಟ್ ಕೊಡ್ತಿದ್ದಾರೆ. ಈಗ ಕೆಲವೇ ಕ್ಷಣದಲ್ಲಿ ತೋರಿಸ್ತೀನಿ ಎಲ್ಲ ಏನೇನು ಮಾಡ್ತಿದ್ದಾರೆ ಅಂತ. ಅತ್ತಿ ಬೆಲೆ, KR ಮಾರ್ಕೆಟ್, ಚಾಮರಾಜಪೇಟೆ, ನೆಲಮಂಗಲ, ಮೆಜೆಸ್ಟಿಕ್, ಮೇಕ್ರಿ ಸರ್ಕಲ್, ಯಶವಂತಪುರ, 8ನೇ ಮೈಲಿ, ಅಷ್ಟೊತ್ತರ ಥರ ನಾನು ಎಲ್ಲ ಹೇಳ್ತಿದ್ದೀನಿ. 8 ಕಡೆ ಎಲ್ಲ ಯಾವ್ಯಾವ ಭಾಗದಲ್ಲಿ ಏನೇನಾಯಿತು ಅಂತ. ಬಟ್ ಜನ ಮಾತ್ರ ಎಲ್ಲ ಕಡೆ ಕಾಣಿಸ್ತಾ ಇದ್ದಾರೆ. ನನ್ನ ಕೊಲೀಗ್ ಸಂಜಯ್, ಸೌಮ್ಯ, ಶರಣು ಹಂಪಿ, ಗಂಗಾಧರ್, ಆನಂದ್, ಹರ್ಷ ಎಲ್ಲ ಭಾಗದಲ್ಲಿ ಓಡಾಡಿ ಜನ ಹೇಗಿದ್ದಾರೆ, ಏನೇನು ಮಾಡ್ತಿದ್ದಾರೆ, ಲಾಕ್ಡೌನಲ್ಲಿ ಸೀರಿಯಸ್ ಆಗಿ ತಗೊಂಡಿದ್ದಾರಾ ಇಲ್ವಾ, ಎಲ್ಲ ದೃಶ್ಯಾವಳಿಗಳನ್ನು ಕೆಲವೇ ಕ್ಷಣದಲ್ಲಿ ವಾಕ್ ಥ್ರೂ ಎಲ್ಲ ಮಾಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಲೈವ್ ಕೂಡ ಜಾಯಿನ್ ಆಗ್ತಾರೆ. ಎಲ್ಲ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಮನೆಯಲ್ಲಿ ಕೂತು ನ್ಯೂಸ್ 18 ಕನ್ನಡ ಟ್ಯೂನ್ ಮಾಡಿದ್ರೆ ಸಾಕು, ಬೆಂಗಳೂರಿನ ಎಲ್ಲ ಭಾಗದಲ್ಲಿ, ರಾಜ್ಯದ ಎಲ್ಲ ಭಾಗದಲ್ಲಿ ಏನೇನಾಗ್ತಿದೆ ಅಂತ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಿದ್ವಿ. ಸಿಂಪಲ್ ಬೆಂಗಳೂರು ಸಿಟಿ ರೌಂಡ್ಸ್ ನಾವು ಕರ್ಕೊಂಡು ಹೋಗ್ತೀವಿ, ಬನ್ನಿ. ಲೆಟ್ಸ್ ಗೋ. ಬ್ರೇಕಿಂಗ್ ನ್ಯೂಸ್ ನಂಬರ್ 1, ಬೆಂಗಳೂರು ಸಂಪೂರ್ಣ ಲಾಕ್ಡೌನ್ ಅನೌನ್ಸ್ ಆಗಿದೆ. ಹಲವಾರು ಕಡೆ ಬಿಕೋ ಅಂತ ಇದೆ, ಅನುಮಾನನೇ ಇಲ್ಲ. ಬೆಂಗಳೂರು ನಗರದ ಸೂಪರ್ ಡೂಪರ್ ಗ್ರೌಂಡ್ ರಿಪೋರ್ಟ್ನ ಕೊಡೋದಕ್ಕೆ ನ್ಯೂಸ್ 18ನ ಟೀಮ್ ರೆಡಿ ಆಗಿದೆ. ಮೆಜೆಸ್ಟಿಕ್ ಕಾರ್ಪೊರೇಷನ್ ಸುತ್ತಮುತ್ತ ಏನೇನಾಯಿತು ಅಂತ ಕೆಲವೇ ಕ್ಷಣದಲ್ಲಿ ನನ್ನ ಕೊಲೀಗ್ಸ್ ಓಡಾಡ್ತಿದ್ದಾರೆ, ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಿದ್ದೀನಿ ನಾನು. ಬೆಂಗಳೂರಿನ ರೌಂಡ್ಸ್ ಎಲ್ಲ ಉದ್ದಗಲಕ್ಕೂ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ವಾಯುವ್ಯ, ಆಗ್ನೇಯ, ನೈಋತ್ಯ ಎಲ್ಲ ಕಡೆ ನನ್ನ ಕೊಲೀಗ್ಸ್ ಓಡಾಡ್ತಿರೋದ್ರಿಂದ ಮೊದಲಿಗೆ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಮತ್ತು ಕಾರ್ಪೊರೇಷನ್ ಕಡೆ ನನ್ನ ಸಹೋದ್ಯೋಗಿ ಥಾಮಸ್ ಪುಷ್ಪರಾಜ್ ಓಡಾಡ್ತಿದ್ದಾರೆ. ಅಲ್ಲಿಂದ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ. ಓವರ್ ಟು ಯು ಥಾಮಸ್. ನಿನ್ನೆ ರಾತ್ರಿ 8 ಗಂಟೆಯಿಂದ ಜಾರಿಯಾಗಿರುವಂತ ಲಾಕ್ಡೌನ್ ಎಫೆಕ್ಟು ಮಾರನೇ ದಿನವಾದ ಬೆಳಗ್ಗೆ ಯಾವ ರೀತಿ ಇದೆ, ಸದ್ಯದ ಮಟ್ಟಿಗೆ ಬೆಂಗಳೂರಿನ ಚಿತ್ರಣ ಯಾವ ರೀತಿ ಇದೆ, ಯಾಕಂದ್ರೆ ಬೆಂಗಳೂರನ್ನ 2ನೇ ಹಂತದ ಲಾಕ್ಡೌನ್ ಸಂದರ್ಭದಲ್ಲಿ ಯಾವ ರೀತಿಯಾದ ಚಿತ್ರಣವನ್ನ ಬೆಂಗಳೂರು ಕೂತ್ಕೊಂಡಿದೆ ಅನ್ನುವಂಥದ್ದನ್ನ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನು ನಾವು ಸಿಟಿ ರೌಂಡ್ಸ್ ನಲ್ಲೇ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಬನ್ನಿ, ಸದ್ಯದ ಮಟ್ಟಿಗೆ ಬೆಂಗಳೂರು ಯಾವ ರೀತಿ ಇದೆ ಅನ್ನೋದನ್ನ ಒಂದು ಸಿಟಿ ರೌಂಡ್ಸ್ ಮೂಲಕ ತಿಳ್ಕೊಳ್ಳೋಣ. ನಾವು ಕಳೆದ ಬಾರಿಯ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಒಂದಷ್ಟು ಜನರ ಸಂಚಾರ ಇರ್ತಾ ಇತ್ತು, ವಾಹನಗಳ ಸಂಚಾರ ಇರ್ತಾ ಇತ್ತು, ಎಲ್ಲಕ್ಕಿಂತ ಹೆಚ್ಚಾಗಿ BMTC ಬಸ್ಗಳು, KSRTC ಬಸ್ಗಳ ಸಂಚಾರ ಇರ್ತಾ ಇತ್ತು. ಆದ್ರೆ ಈ ಬಾರಿ ನೋಡಿ, ಯಾವುದೇ ರೀತಿಯಲ್ಲೂ ನಾವು ಮೆಜೆಸ್ಟಿಕ್ ನ ತೋರಿಸ್ತಾ ಇದ್ದೀವಿ. ಇದು KSRTC ಬಸ್ ನಿಲ್ದಾಣ, ಪಕ್ಕದಲ್ಲಿ ಮೆಜೆಸ್ಟಿಕ್ ಇದೆ ಅಂತ ಹೇಳಿದ್ರೆ BMTC ಬಸ್ ನಿಲ್ದಾಣ. ಎರಡೂ ಬಸ್ ನಿಲ್ದಾಣಗಳಲ್ಲೂ ಕೂಡ ಸಂಪೂರ್ಣವಾಗಿ ಬಿಕೋ ಎನ್ನುವಂತ ವಾತಾವರಣ ನಿರ್ಮಾಣ ಆಗಿದೆ. ಒಂದಷ್ಟು ಜನ ಪ್ರಯಾಣಿಕರು ಬಂದ್ಬಿಟ್ಟಿದ್ದಾರೆ, ಪಾಪ ಅವ್ರಿಗೆ ಮಾಹಿತಿ ಇದೆಯೋ ಇಲ್ವೋ, ಇವರೆಲ್ಲ ನೋಡಿದ್ರೆ ಇಲ್ನೋರಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರೆಲ್ಲ ಬೇರೆ ಬೇರೆ ಭಾಗಗಳಿಂದ ಬಂದಂತವ್ರ ಜನ, ಅವರಿಗೆ ಮಾಹಿತಿಯ ಕೊರತೆ ಇತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ಪಷ್ಟವಾಗಿ KSRTC, BMTC ಎಲ್ಲ ನಿಗಮಗಳು ಸ್ಪಷ್ಟವಾಗಿ ಹೇಳ್ಬಿಟ್ಟಿದಾವೆ, ಯಾವುದೇ ಕಾರಣಕ್ಕೂ ಬಸ್ಗಳ ಸಂಚಾರ ಇರೋದಿಲ್ಲ ಅನ್ನೋ ಕಾರಣಕ್ಕೆ. ಹಾಗಾಗಿ ನೋಡಿ, BMTC ಬಸ್ ನಿಲ್ದಾಣದಲ್ಲೂ ಕೂಡ ಯಾವುದೇ ಬಸ್ಗಳನ್ನ ನಾವು ನೋಡಕ್ ಆಗ್ತಾ ಇಲ್ಲ. ಅದೇ ರೀತಿ KSRTC ಬಸ್ ನಿಲ್ದಾಣದಲ್ಲಿ ಮೆಟ್ರೋ ಅಂತೂ ಸಂಪೂರ್ಣವಾಗಿ ಸ್ಥಗಿತ ಆಗೋಗ್ಬಿಟ್ಟಿದೆ. ರೈಲ್ವೆ ನಿಲ್ದಾಣದ ಒಳಗಡೆ ಹೋಗ್ತಾ ಇದೀವಿ. ರೈಲ್ವೆ ನಿಲ್ದಾಣದಲ್ಲಿ ಇವರೆಲ್ಲರೂ ಕೂಡ ಪಾಪ ಮೈಗ್ರೆಂಟ್ಸ್ ವರ್ಕರ್ಸ್, ಎಲ್ಲರೂ ಪಾಪ ಮೈಗ್ರೆಂಟ್ ವರ್ಕರ್ಸು. ಅವರು ಟ್ರೈನ್ಗಳಿಗೋಸ್ಕರ ತಾವು ತಲುಪಬೇಕಾದಂತ ಟ್ರೈನ್ಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಇದು ಮೊದಲಿಂದಲೂ ಕಂಡು ಬರ್ತಿರುವಂತ ಚಿತ್ರಣ. ಇದ್ರಲ್ಲೇನು ಹೊಸತನ ಇಲ್ಲ. ಯಾಕಂದ್ರೆ ಮೊದಲು ಹೇಳ್ದಂಗೆ ರೈಲ್ಗಳ ಸಂಚಾರ ಏನು ಸ್ಥಗಿತಗೊಂಡಿಲ್ಲ. ರೈಲ್ಗಳ ಸಂಚಾರ ಯಾವ ರೀತಿ ಇತ್ತು ಅದೇ ರೀತಿ ಇದೆ. ಪಾಪ ನೋಡಿ, ಬೆಳ್ಳಂಬೆಳಗ್ಗೆ ಅವರು ತಾವು ಹೋಗ್ಬೇಕಾದಂತಹ
ಪ್ರದೇಶಗಳಿಗೇನಿದೆ ತಾವು ಹೋಗ್ಬೇಕಾದಂತ ಉತ್ತರ ಭಾರತದ ರಾಜ್ಯಗಳು, ಈಶಾನ್ಯ ಭಾರತದ ರಾಜ್ಯಗಳೇನಿದ್ದಾವೆ, ಆಯಾ ರಾಜ್ಯಗಳಿಗೆ ತೆರಳಬೇಕಾದಂತ ಮಂದಿ ಇವರು. ನಾವೀಗ ರೈಲ್ವೆ ನಿಲ್ದಾಣದಿಂದ ನೇರವಾಗಿ ಓಕಳಿಪುರಂ ಸರ್ಕಲ್ ಪ್ರದೇಶದ ಭಾಗದಲ್ಲಿ ನಾವು ಸಂಚರಿಸ್ತಾ ಇದ್ದೀವಿ. ನೋಡಿ, ಇಲ್ಲೂ ಕೂಡ ಇದು ಕೋಡೆ ಸರ್ಕಲ್, ತುಂಬಾ ಫೇಮಸ್ ಆಗಿರುವಂತ ಸರ್ಕಲ್. ಈ ಒಂದು ಭಾಗದಲ್ಲೂ ಕೂಡ ನಾವು ಅಷ್ಟು ಪ್ರಮಾಣದಲ್ಲಿ ವಾಹನಗಳನ್ನ ನೋಡ್ತಾ ಇಲ್ಲ. ಜನಸಂಚಾರವಂತೂ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ನೋಡಿ, ಮುಂದೆ ಆನಂದರಾವ್ ಸರ್ಕಲ್ ಫ್ಲೈಓವರ್ ಏನ್ ಬರುತ್ತೆ, ಆನಂದರಾವ್ ಸರ್ಕಲ್ ಫ್ಲೈಓವರ್ ಕೂಡ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳಿಂದ ಮುಚ್ಚಲಾಗಿದೆ. ಈಗ ನೋಡಿ, ಪಕ್ಕದಲ್ಲಿ ಗಾಂಧಿನಗರ ಬರುತ್ತೆ, ಗಾಂಧಿನಗರ, ಸುಭಾಷ್ ನಗರ, ಓಕಳಪುರಂ, ಈ ರೀತಿಯಂತ ಒಂದಷ್ಟು ಏರಿಯಾಗಳು ಬರುತ್ತೆ. ಎಲ್ಲಾ ಏರಿಯಾಗಳಲ್ಲೂ ಕೂಡ ಸಂಪೂರ್ಣವಾದಂತ ಲಾಕ್ಡೌನ್ ನ ಸನ್ನಿವೇಶವನ್ನ ನಾವು ನೋಡ್ತಾ ಇದೀವಿ. ನೋಡಿ, ಅಲ್ಲದೆ ಟ್ರಾನ್ಸ್ಪೋರ್ಟೇಷನ್ ಹಬ್ ಅಂತಾನೂ ಕೂಡ ನಾವು ಒಂದು ಪ್ರದೇಶವನ್ನ ಕರಿತೀವಿ. ಈ ಒಂದು ಏರಿಯಾದಲ್ಲೂ ಕೂಡ ಸಂಪೂರ್ಣವಾದಂತ ಲಾಕ್ಡೌನ್ ಕಂಡು ಬರ್ತಾ ಇದೆ. ನೋಡಿ, ಫ್ರೀಡಂ ಪಾರ್ಕ್ ನ ಈ ಒಂದು ರಸ್ತೆಯಲ್ಲೂ ಕೂಡ ಇದು ದಿನಂಪ್ರತಿ ಗಿಜಿಗುಡ್ತಾ ಇದೆ. ನಾವು ಲಾಕ್ಡೌನ್ ಇಂಪ್ಲಿಮೆಂಟ್ ಆದ ಸಂದರ್ಭದಲ್ಲೂ ಕೂಡ ನೋಡಿದ್ವಿ, ಇಷ್ಟೊತ್ತಿಗೂ ಕೂಡ ಸಾಕಷ್ಟು ವೆಹಿಕಲ್ ಗಳ ಮೂವ್ಮೆಂಟ್ ಇರ್ತಾ ಇತ್ತು. ಆದ್ರೆ ಈ ಬಾರಿಯ ಲಾಕ್ಡೌನ್ ಸಂದರ್ಭದಲ್ಲಿ ನೋಡಿ, ವೆಹಿಕಲ್ ಗಳ ಮೂವ್ಮೆಂಟ್ ತುಂಬಾ ವಿರಳ ಇದೆ. ನಾವೀಗ KR ಸರ್ಕಲ್ ನ ವ್ಯಾಪ್ತಿಯಲ್ಲಿದ್ದೀವಿ. ಸದಾ ಗಿಜಿಗುಡುವಂತ ಒಂದು ಸರ್ಕಲ್ಗಳಲ್ಲಿ KR ಸರ್ಕಲ್ ಒಂದು. ಯಾಕಂದ್ರೆ ಮೇನ್ ಜಂಕ್ಷನ್, ವೆಹಿಕಲ್ಗಳು ಒಂದ್ ಕಡೆ ಬಂದು ಸೇರುವಂತದ್ದು, ಅದೇ ರೀತಿ ಜನರ ಒಂದು ದಟ್ಟಣೆ ಏನಾದ್ರು ಜಂಕ್ಷನ್ ಆಗಿ ಇದಾಗತ್ತೆ ಅಂತ ಹೇಳಿದ್ರೆ ಅದು KR ಸರ್ಕಲ್. ನೋಡಿ, KR ಸರ್ಕಲ್ ನ ಸನ್ನಿವೇಶನೂ ಕೂಡ ಸಂಪೂರ್ಣವಾಗಿ ಬಿಕೋ ಅಂತ ಇದೆ. ವೆಹಿಕಲ್ ಗಳ ಮೂವ್ಮೆಂಟ್ ಅನ್ನು ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ, KR ಸರ್ಕಲ್ ನಲ್ಲಿ ಸದ್ಯದ ಮಟ್ಟಿಗಿನ ಚಿತ್ರಣ ಯಾವ ರೀತಿ ಇದೆ ಅಂತೇಳಿ. ನೋಡಿ, ನಾವು ನೃಪತುಂಗ ರಸ್ತೆ ತುಂಬಾ ಒಂದ್ ರೀತಿ ಹೆಂಗಿದೆ ನೋಡಿ ಸಿಚುವೇಶನ್. ಇಷ್ಟೊತ್ತಿಗೆ ಕಾಮನ್ ಟೈಮ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಓಡಾಡೋದು ಕೂಡ ಆಗ್ತಾ ಇಲ್ಲ, ಅಷ್ಟು ವೆಹಿಕಲ್ ಗಳ ದಟ್ಟಣೆ ಇರ್ತಾ ಇತ್ತು. ನೋಡಿ, ಒಂದ್ ರೀತಿ ಆಹ್ಲಾದಕರವಾದ ವಾತಾವರಣ, ಒಂದ್ ರೀತಿ ಗ್ರೀನ್ ಸಿಟಿ ಅಂತ ಒಂದು ಖ್ಯಾತಿ ಏನಿತ್ತು ಬೆಂಗಳೂರಿಗೆ, ಆ ಒಂದು ಖ್ಯಾತಿ ಮತ್ತೆ ಮರುಕಳಿಸಿದೆಯಾ ಅನ್ನುವಂತ ಒಂದು, ಆ ಗತವೈಭವ ಮತ್ತೆ ಮರುಕಳಿಸಿದೆಯಾ ಅನ್ನುವಂತ ಒಂದು ಆಹ್ಲಾದಕರವಾದ ವಾತಾವರಣ ಈ ಒಂದು ಭಾಗದಲ್ಲಿ ನಿರ್ಮಾಣವಾಗಿರುವಂತದ್ದು ಕೂಡ ನಾವು ನೋಡ್ತಾ ಇದೀವಿ. ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಇದೀವಿ. ಮೈಸೂರು ಬ್ಯಾಂಕ್ ಸರ್ಕಲ್ ಕೂಡ ತುಂಬಾ ಪ್ರಮುಖವಾದಂತಹ ಒಂದು ಸರ್ಕಲ್ ಅದು. ಈ ಒಂದು ಸರ್ಕಲ್ ನಲ್ಲಿ ಚಿತ್ರಣ ಯಾವ ರೀತಿಯನ್ನು ತೋರಿಸ್ತಾ ಇದ್ವಿ. ಇಲ್ಲೂ ಕೂಡ ದಟ್ಟಣೆ, ವಾಹನ ದಟ್ಟಣೆ, ಜನ ದಟ್ಟಣೆ ಎಲ್ಲವೂ ಕೂಡ ಕಡಿಮೆ ಆಗೋಗಿದೆ, ಸಂಪೂರ್ಣ ಕಮ್ಮಿ ಆಗೋಗಿದೆ. ನೋಡಿ, ಪೊಲೀಸ್ನವರು ಸಂಪೂರ್ಣವಾಗಿ ಪರಿಸ್ಥಿತಿಯನ್ನ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ವಾಹನಗಳ ಸಂಚಾರಕ್ಕಾಗಲಿ, ಅನಗತ್ಯವಾದಂತಹ ವಾಹನಗಳ ಸಂಚಾರಕ್ಕೆ, ಅನಗತ್ಯವಾಗಿ ಜನರ ಸಂಚಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನು ಕಲ್ಪಿಸಿಲ್ಲ. ಒಂದು ಪ್ರಮುಖವಾಗಿ ವಾಣಿಜ್ಯ ಚಟುವಟಿಕೆಗಳಿಗೆ ಮೀಸಲಾಗಿರುವಂತಹ ಒಂದು ಪ್ರದೇಶ ಇದು. ಈ ಒಂದು ಪ್ರದೇಶದಲ್ಲಿ ನೋಡಿ, ತುಂಬಾ ಬೆರಳೆಣಿಕೆಯ ಸಂಖ್ಯೆಯ ಜನರನ್ನ ನಾವು ನೋಡ್ತಾ ಇದೀವಿ. ಪೊಲೀಸ್ ಸರ್ಪಗಾವಲು ಅಲ್ಲಲ್ಲಿದೆ, ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಒಟ್ಟಾರೆ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡ್ತಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದೀವಿ. ಎಸ್, ನಾವು ಒಟ್ಟಾರೆ ನಡೆಸಿದಂತ ಸಿಟಿ ರೌಂಡ್ಸ್ ನಲ್ಲಿ ನಮಗೆ ಕಂಡು ಬಂದ ಚಿತ್ರಣ ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ 2ನೇ ಹಂತದ ಲಾಕ್ಡೌನ್ ಅಂತ ಹೇಳಿದ್ರೆ ಸರಣಿ ಲಾಕ್ಡೌನ್ಗಳಾಗಿತ್ತು. ಆ ನಂತರದಲ್ಲಿ ಮತ್ತೆ ಇಂಪ್ಲಿಮೆಂಟ್ ಆಗಿರುವಂತಹ 1 ವಾರದ ಲಾಕ್ಡೌನ್ ನಿನ್ನೆ ರಾತ್ರಿ ಇಂಪ್ಲಿಮೆಂಟ್ ಆಗಿದೆ. ಅದರ ಎಫೆಕ್ಟ್ ಸಾಕಷ್ಟು ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇಡೀ ಬೆಂಗಳೂರು ಸ್ತಬ್ಧವಾಗಿರುವಂತದ್ದು ನಮ್ಮ ಒಟ್ಟಾರೆ ಸಿಟಿ ರೌಂಡ್ಸ್ ನ ಸಂದರ್ಭದಲ್ಲಿ ಕಂಡು ಬಂದಂತಹ ಚಿತ್ರಣ. ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ಥಾಮಸ್, ನ್ಯೂಸ್ ಸಿಟಿ ಕನ್ನಡ, ಬೆಂಗಳೂರು. ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೋ ಹೋಗದೆ ಕಾಯ್ತಾ ಇರಿ. ಇದೆ ಎಲ್ಲಿ ಬಾರ್ಡರ್ ನಲ್ಲಿ. ಸೊ ತಮಿಳುನಾಡು ಬಾರ್ಡರ್ ಅದು, ಪೊಲೀಸರು ತಪಾಸಣೆ ಮಾಡ್ತಿದ್ದಾರೆ. ಕಾರು ಕ್ಯಾಬ್ಗಳಲ್ಲಿ ತಮಿಳುನಾಡು ಕಡೆ ಜನ ಹೊರಡ್ತಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್.
ಗಡಿ ಭಾಗದಲ್ಲೂ ಕೂಡ ಚೆಕ್ ಪೋಸ್ಟ್ ಹಾಕೊಂಡಿದ್ದಾರೆ, ತಪಾಸಣೆ ನಡೆಸ್ತಾ ಇದ್ದಾರೆ. ಎಡಭಾಗದ ದೃಶ್ಯ ನೋಡ್ತಿದ್ದೀರಿ. ಅತ್ತಿಬೆಲೆ ಕಡೆ ಅಂದ್ರೆ ಯಾರು ತಮಿಳುನಾಡು ಕಡೆ ಹೋಗ್ತಿದ್ದಾರೆ ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳುನಾಡಿಗೆ ಜನ ಹೊರಡ್ತಿದ್ದಾರಂತೆ. ಮಾಹಿತಿಯನ್ನು ಸಂಗ್ರಹಿಸಿ ಯಾಕೆ ಹೋಗ್ತಿದ್ದೀರಾ ಏನು ಎಲ್ಲ ನೋಡಿ ಒಳ ಬಿಡ್ತಿದ್ದಾರೆ ತಮಿಳುನಾಡು ಪೊಲೀಸರು ಕೂಡ. ನೀವು ನೋಡ್ತಿರುವಂತಹ ಬೆಳವಣಿಗೆ. ಈ ಸಂದರ್ಭದಲ್ಲಿ ನನ್ನ ಕಲೀಗ್ ಮುನಿರಾಜು ಅಲ್ಲಿ ಹೋಗಿ ಕಂಪ್ಲೀಟ್ ಆ ಭಾಗವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಮಗೆ ವಾಕ್ ಥ್ರೂ ಕಳಿಸಿದ್ದಾರೆ. ಲೆಟ್ಸ್ ಸಿ ಹಾಗಿದ್ರೆ. ಓ ಟಿ ಯು ಮುನಿರಾಜು. ಬೆಂಗಳೂರು ನಗರ ಮತ್ತೆ ಗ್ರಾಮಾಂತರ ಜಿಲ್ಲೆಯನ್ನ ಈಗಾಗಲೇ 7 ದಿನ ಲಾಕ್ ಡೌನ್ ಮಾಡಲಾಗಿದೆ. ಏನು ಲಾಕ್ ಡೌನ್ ಪ್ರಯುಕ್ತವಾಗಿ ಬೆಂಗಳೂರಿಗೆ ಬರುವಂತಹ ಎಲ್ಲಾ ಹೆದ್ದಾರಿಗಳಲ್ಲಿ ಒಂದು ಚೆಕ್ ಪೋಸ್ಟ್ ಆಗಿ ತಪಾಸಣೆಯನ್ನು ಸಹ ಮಾಡ್ತಿರುವಂತದ್ದು. ಅದೇ ರೀತಿ ಬೆಂಗಳೂರಿನಿಂದ ಹೊರಗಡೆ ಹೋಗುವಂತಹ ರಸ್ತೆಗಳೇನಿದೆ ಆ ಒಂದು ರಸ್ತೆಯಲ್ಲೂ ಸಹ ಒಂದು ಇಂಟರ್ ಸ್ಟೇಟ್ ಒಂದು ಬಾರ್ಡರ್ಗಳಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನು ಹಾಕಿ ಚೆಕಿಂಗ್ ಮಾಡುವಂತ ಕೆಲಸವೂ ಸಹ ಈಗ ನಡೀತಾ ಇದೆ. ನಾವೀಗ ಏನು ತಮಿಳುನಾಡು ಬಾರ್ಡರ್ ನಲ್ಲಿ ಇದ್ದೀವಿ. ಈ ಒಂದು ಬಾರ್ಡರ್ ನಲ್ಲೂ ಸಹ ತಮಿಳುನಾಡು ಪೊಲೀಸರು ಒಂದು ಚೆಕ್ ಪೋಸ್ಟ್ ಅನ್ನು ಹಾಕಿ ಬೆಂಗಳೂರು ನಗರದಿಂದ ಹೊರ ಹೋಗುವಂತಹ ಪ್ರತಿಯೊಂದು ವಾಹನವನ್ನು ಸಹ ತಪಾಸಣೆ ಮಾಡ್ತಿದ್ದಾರೆ. ಹಾಗೂ ಪ್ರಯಾಣಿಕರ ಆರೋಗ್ಯ ಮತ್ತೆ ಅವರ ಆರೋಗ್ಯ ಕುರಿತಂತ ಮಾಹಿತಿಗಳನ್ನು ಸಹ ಸಂಗ್ರಹ ಮಾಡಿ ಇಲ್ಲಿಂದ ಅವರನ್ನ ತಮಿಳುನಾಡಿಗೆ ಎಂಟ್ರಿ ಮಾಡೋದಕ್ಕೆ ಈಗ ಎಲ್ಲ ಒಂದು ತಯಾರಿಯನ್ನ ಮಾಡಿರುವಂತದ್ದು. ಈಗ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಪ್ರಯಾಣಿಕರು ಮತ್ತೆ ಕ್ಯಾಬ್ ಮತ್ತೆ ಟ್ಯಾಕ್ಸಿಗಳನ್ನು ಸಹ ಚೆಕ್ ಮಾಡಿ ನಂತರ ಅವರನ್ನ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ರಿಜಿಸ್ಟರ್ ಮಾಡಿ ನಂತರ ಇಲ್ಲಿಂದ ತಮಿಳುನಾಡು ಗಡಿ ಭಾಗದ ಒಳಗಡೆಗೆ ಬಿಟ್ಕೊಳ್ಳುವಂತ ಕೆಲಸವೂ ಸಹ ಇಲ್ಲಿ ನಡೀತಾ ಇರುವಂತದ್ದು. ಏನು ಇದೇ ರಸ್ತೆಯಲ್ಲಿ ಒಂದು ಕರ್ನಾಟಕ ಒಂದು ಬಾರ್ಡರ್ ಏನಿತ್ತು ಆ ಒಂದು ಬಾರ್ಡರ್ ನಲ್ಲಿ ಕರ್ನಾಟಕ ಪೊಲೀಸರು ಸಹ ಒಂದು ಪ್ರತಿ ವಾಹನಗಳನ್ನ ತಪಾಸಣೆ ಮಾಡಿದ್ರು. ಅನಾವಶ್ಯಕವಾಗಿ ಯಾರು ಸ್ಟೇಟ್ ಅನ್ನ ಎಂಟ್ರಿ ಮಾಡ್ತಾರೆ ಅಂತವ್ರನ್ನ ತಡೆದು ವಾಪಸ್ ಕಳಿಸುವಂತ ಕೆಲಸವನ್ನು ಸಹ ಮಾಡ್ತಿದ್ರು. ಅದೇ ರೀತಿಯಾಗಿ ಈಗ ತಮಿಳುನಾಡು ಬಾರ್ಡರ್ ನಲ್ಲೂ ಸಹ ಒಂದು ಚೆಕ್ ಪೋಸ್ಟ್ ಗಳನ್ನ ಹಾಕಲಾಗಿದೆ. ಏನು ಬೆಂಗಳೂರಿನಲ್ಲಿ ಸೋಂಕು ಹೆಚ್ಚಾಗ್ತಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತಮಿಳುನಾಡಿನ ಕಡೆಗೆ ಹೊರಟಿದ್ದಾರೆ. ಆ ಪ್ರಯುಕ್ತವಾಗಿ ಪ್ರಯಾಣಿಕರನ್ನ ಇದು ಮಾಡೋ ಸಲುವಾಗಿ ಮತ್ತೆ ತಪಾಸಣೆ ಮಾಡೋ ಸಲುವಾಗಿ ಇಲ್ಲಿಯೂ ಸಹ ಒಂದು ಬಾರ್ಡರ್ ನಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನ ಮಾಡಿ ತಮಿಳುನಾಡು ಪೊಲೀಸರು ಒಂದು ತನಿಖೆ ಆರೋಗ್ಯ ತಪಾಸಣೆ ಮತ್ತು ಅವರ ನೋಂದಣಿಯನ್ನ ಮಾಡಿಕೊಂಡು ನಂತರ ಒಳಗಡೆ ಸಹ ಬಿಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಕಟ್ಟುನಿಟ್ಟಿನ ಲಾಕ್ ಡೌನ್. ಬಟ್ ಜನ ಏನ್ ಮಾಡ್ತಿದ್ದಾರೆ ನಿಮ್ಮ ಮುಂದೆ ತೋರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ಕಾಲ ಲಾಕ್ ಡೌನ್ ಮಾಡಲಾಗಿದೆ. ನಿನ್ನೆಯಿಂದಾನೇ ನಗರದಲ್ಲಿ ಲಾಕ್ ಡೌನ್ ಜಾರಿಯಲ್ಲಿದೆ. ವಾಹನ ಸಂಚಾರ ಬಹಳ ವಿರಳವಾಗಿ ಓಡಾಡ್ತಿದ್ದಾರೆ. ತರಕಾರಿ ಮಾರುಕಟ್ಟೆ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹೋಟೆಲ್ಗಳಲ್ಲಿ ಪಾರ್ಸಲ್ಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಜುಲೈ 20ನೇ ತಾರೀಕಿನ ತನಕ ಈ ಲಾಕ್ ಡೌನ್ ಕಲಬುರಗಿಯಲ್ಲಿರುತ್ತೆ. ಕಲಬುರಗಿಯಿಂದ ನನ್ನ ಸಹೋದ್ಯೋಗಿ ಅಲ್ಲಿನ ಕಂಪ್ಲೀಟ್ ವಸ್ತುಸ್ಥಿತಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಶಿವರಾಮ್ ಅಸುಂಡಿ. ಕೊರೋನಾ ಹಾಟ್ಸ್ಪಾಟ್ ಕಲಬುರಗಿಯಲ್ಲಿ ದಿನೇ ದಿನೇ ಸೋಂಕು ವ್ಯಾಪಕಗೊಳ್ಳಲು ಆರಂಭಿಸಿದೆ. ದೇಶದ ಮೊದಲ ಸಾವಿಗೆ ಸಾಕ್ಷಿಯಾದಂತಹ ಕಲಬುರಗಿಯಲ್ಲಿ ಸೋಂಕಿತರ ಸಂಖ್ಯೆ 2300 ಗಡಿ ದಾಟಿದೆ. ಸಾವಿನ ಸಂಖ್ಯೆಯೂ ಹೆಚ್ಚಾಗ್ತದೆ. ಹೀಗಾಗಿ ಕೊರೋನಾ ಕಟ್ಟಿ ಹಾಕಬೇಕಂದ್ರೆ ಲಾಕ್ಡೌನ್ ಒಂದೇ ಮುಂದಿನ ಮಾರ್ಗ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಲಾಕ್ಡೌನ್ ಜಾರಿ ಮಾಡಿದೆ. ನಿನ್ನೆಯಿಂದಲೇ ಕಲಬುರಗಿ ನಗರ ಮತ್ತು ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿದೆ. ಕಲಬುರಗಿ ನಗರದಲ್ಲಿ ಎಷ್ಟರ ಮಟ್ಟಿಗೆ ಲಾಕ್ಡೌನ್ ಜಾರಿಯಾಗಿದೆ ಮತ್ತು ಎಷ್ಟರ ಮಟ್ಟಿಗೆ ಜನ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅಂತೇಳಿ ರಿಯಾಲಿಟಿ ಚೆಕ್ ಮಾಡೋಣ. ಕಲಬುರಗಿಯ ಹೃದಯ ಭಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ನಾವು ಸಿಟಿ ರೌಂಡ್ ಅಪ್ ಆರಂಭಗೊಳಿಸ್ತಾ ಇದ್ದೀವಿ. ಇದು ಕಲಬುರಗಿಯ ಕೇಂದ್ರ ಬಿಂದು. ಹೀಗಾಗಿ ಇಲ್ಲಿಂದಲೇ ನಮ್ಮ ಸಿಟಿ ರೌಂಡ್ ಅಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಮಾರ್ಕೆಟ್ ಮತ್ತಿತರ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಎಷ್ಟರ ಮಟ್ಟಿಗೆ ಲಾಕ್ಡೌನ್ ಜಾರಿಯಲ್ಲಿದೆ ಅಂತ ಚೆಕ್ ಮಾಡೋಣ, ರಿಯಾಲಿಟಿ ಚೆಕ್ ಮಾಡೋಣ. ಈಗ ನೋಡ್ತಾ ಇದ್ದೀರಿ ಸಾಕಷ್ಟು ಅಂದರೆ ಆಟೋ ಇರ್ಬೋದು, ಬೈಕ್ಗಳಿರ್ಬೋದು, ಸಂಚಾರ ಎಂದಿನಂತಿದೆ. ಇವತ್ತು ಮಲೆನಾಡಿನ ವಾತಾವರಣ ಕಲಬುರಗಿಯಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕಳೆದ ರಾತ್ರಿಯಿಂದಲೂ ಮಳೆ ಬರ್ತಾ ಇರೋದ್ರಿಂದಾಗಿ ಒಂದು ಮಳೆ ಈಗಲೂ ಸಹ ಜಿಟಿ ಜಿಟಿ ಬರ್ತಾ ಇದೆ ಮತ್ತು ಮಲೆನಾಡಿನ ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ಮಳೆಯಲ್ಲೂ ಸಹ ಜನ ಅಡ್ಡಾಡೋದನ್ನು ಬಿಟ್ಟಿಲ್ಲ. ಇದು ಸೂಪರ್ ಮಾರ್ಕೆಟ್ ಪ್ರದೇಶ. ಇದು ಯಾವಾಗಲೂ ಸಹ ಜನನಿಬಿಡವಾಗಿರುವಂತಹ ಪ್ರದೇಶ. ಇಲ್ಲಿ ಇವತ್ತು ಮಳೆ ಇರೋದ್ರಿಂದ ಮತ್ತು ಲಾಕ್ಡೌನ್ ಕಟ್ಟುನಿಟ್ಟಿನ ಜಾರಿಯಿಂದಾಗಿ ಜನ ವಿರಳವಾಗಿದ್ದಾರೆ. ಒಂದಿಷ್ಟು ವೆಹಿಕಲ್ಸ್ ಅಡ್ಡಾಡ್ತಾ ಇದ್ದಾವೆ. ಇಲ್ಲಿ ಒಂದಿಷ್ಟು ಹಣ್ಣಿನ ಬಂಡಿಗಳಿದ್ದಾವೆ. ಇದನ್ನು ಹೊರತುಪಡಿಸಿದರೆ ಬಹುತೇಕ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಲ್ಪಟ್ಟಿದ್ದಾವೆ. ಯಾಕಂದರೆ ಬೆಳಿಗ್ಗೆಯಿಂದಲೂ ಸಹ ಇಲ್ಲಿ ಬಹುತೇಕ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಲಾಗಿದೆ. ಕೆಲವೊಬ್ಬರು ಬಂದರೂ ಸಹ ಹೊರಗಡೆ ನಿಂತಿದ್ದಾರೆ. ಇನ್ನು ಇಲ್ಲಿ ಮುಂದೇನು ಕಾಣಿಸುತ್ತೆ, ಇದು ತರಕಾರಿ ಮಾರುಕಟ್ಟೆ. ಇಲ್ಲೂ ಸಹ ತರಕಾರಿ ಮಾರ್ಕೆಟ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಒಂದಿಷ್ಟು ಹಣ್ಣಿನ ಮಾಳಿಗೆಯನ್ನು ನೋಡಿದ ಬಿಟ್ಟರೆ ತರಕಾರಿ ಮಾರ್ಕೆಟ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮತ್ತು ಎಲ್ಲ ರೀತಿ ಅಂದರೆ ಕಿರಾಣಿ ಅಂಗಡಿ ಇರ್ಬೋದು ಮತ್ತು ಬೇರೆ ಬೇರೆ ಎಲ್ಲ ಶಾಪ್ಸು ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಬಂದ್ ಆಗಿರೋದ್ರಿಂದಾಗಿ ಜನ ಸಹ ಈ ಕಡೆ ಬಂದಿಲ್ಲ. ಅಂಗಡಿಗಳೇ ವ್ಯಾಪಾರ ವಹಿವಾಟು ಇಲ್ಲೊಂದಿಷ್ಟು ತರಕಾರಿ ಮಾರೋದನ್ನು ಬಿಟ್ಟರೆ ಬಹುತೇಕ ಏನು ವ್ಯಾಪಾರ ವಹಿವಾಟುಗಳು ಸೂಪರ್ ಮಾರ್ಕೆಟಲ್ಲಿ ಸ್ತಬ್ಧಗೊಂಡಿವೆ. ಕಲಬುರಗಿಯ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನ ಸಹ ದರ್ಶನ ಬಂದ್ ಮಾಡಲಾಗಿದೆ. ಹೀಗಾಗಿ ಭಕ್ತರು ಗೇಟ್ ಹೊರಗಿನಿಂದಲೇ, ಮುಖ್ಯ ರಸ್ತೆ ಏನಿದೆ ಅಲ್ಲಿ ಹೊರಗಿನಿಂದಲೇ ದೇವರ ದರ್ಶನ ಪಡಿತಾ ಇದ್ದಾರೆ.
ಇವತ್ತೇನು ಜುಲೈ 20ರವರೆಗೂ ಸಹ ಲಾಕ್ಡೌನ್ ಇರೋದ್ರಿಂದಾಗಿ ಅಲ್ಲಿಯವರೆಗೂ ಸಹ ದೇವಸ್ಥಾನ ಬಂದ್ ಮಾಡಲಾಗಿದೆ. ಕೇಂದ್ರ ಬಸ್ ನಿಲ್ದಾಣದ ಬಳಿ ನಾನು ಸಿಟಿ ರೌಂಡ್ ಅಪ್ ಮುಗಿಸ್ತಾ ಇದ್ದೀನಿ. ಇಲ್ಲೂ ಸಹ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಕೇವಲ ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ನಿನ್ನೆ ಬಿಟ್ಟಂಥ ಬಸ್ಗಳು ಇಲ್ಲಿ ಬರ್ತಾ ಇದ್ದಾವೆ, ಕೆಲವೊಂದು ಬಸ್ಗಳು ಮಾತ್ರ ಇಲ್ಲಿ ಹೋಗ್ತಾ ಇದ್ದಾವೆ. ಒಟ್ಟಾರೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಒಂದು ರೀತಿಯಲ್ಲಿ ಒಂದು ಅರ್ಥದಲ್ಲಿ ಲಾಕ್ಡೌನ್ ಸ್ವಲ್ಪ ಪರಿಣಾಮಕಾರಿಯಾಗಿ ಜಾರಿ ಆಗ್ತಾಯಿದೆ ಅಂತ ಹೇಳ್ಬೋದು. ಇದು ಕಟ್ಟುನಿಟ್ಟಾಗಿ ಜಾರಿ ಆದರೆ ಮಾತ್ರ ಕಲಬುರಗಿಯಲ್ಲಿ ಕೊರೋನಾಕ್ಕೆ ಕಡಿವಾಣ ಹಾಕ್ಬೋದು ಅಂತ ಹೇಳ್ಬೋದು. ಇದು ಸಹ ಜನರ ಆಗ್ರಹ ಆಗಿದೆ ಮತ್ತು ಜಿಲ್ಲಾಡಳಿತದ ಒತ್ತಾಸೆಯೂ ಆಗಿದೆ. ಕ್ಯಾಮ್ರಾಮನ್ ವಿಜಯ್ ಕುಮಾರ್ ಗಾಜ್ ಜೊತೆ ಶಿವರಾಮ ಮಸಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಅಂಬಾನಿ ಅವರು ಕಟ್ಟಿದ ದೇಶದ ಅತಿದೊಡ್ಡ ಸಂಸ್ಥೆ ಈಗ ಮಾನ್ಯ ಮುಖೇಶ್ ಡಿ ಅಂಬಾನಿ ಅವರ ಮುಂದಾಳತ್ವದಲ್ಲಿ ವಿಶ್ವದೆಲ್ಲೆಡೆ ಲಕ್ಷಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. 26 ಲಕ್ಷಕ್ಕೂ ಹೆಚ್ಚು ಷೇರುದಾರರ ನಂಬಿಕೆ ಗಳಿಸಿದೆ. ಇವತ್ತು ಇದೇ ರಿಲಯನ್ಸ್ ಸಂಸ್ಥೆಯ 43ನೇ ವಾರ್ಷಿಕ ಸಾಮಾನ್ಯ ಸಭೆ ನಡೀತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಲಕ್ಷಾಂತರ ಷೇರುದಾರರನ್ನು ಉದ್ದೇಶಿಸಿ ಮುಖೇಶ್ ಅಂಬಾನಿ ಮಾತನಾಡುತ್ತಿದ್ದಾರೆ. ಭಾರತದಲ್ಲಿನ ಷೇರುದಾರರ ಜೊತೆಗೆ US, UK, ಕೆನಡಾ, UAE, ಜಪಾನ್, ಹಾಂಗ್ಕಾಂಗ್, ಸಿಂಗಪುರ್, ಮಲೇಷ್ಯಾ ಮತ್ತು ಆಸ್ಟ್ರೇಲಿಯಾ ಸೇರಿದಂತೆ ವಿದೇಶಿ ಹೂಡಿಕೆದಾರರನ್ನ ಉದ್ದೇಶಿಸಿ ಮುಖೇಶ್ ಅಂಬಾನಿ ಅವರು ಮಾತನಾಡಲಿದ್ದಾರೆ. ಕೋವಿಡ್-19 ಸಂದರ್ಭ ಆಗಿರೋದ್ರಿಂದ ಲಕ್ಷಾಂತರ ಜನ ಏಕಕಾಲದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ಆನ್ಲೈನ್ ವ್ಯವಸ್ಥೆ ಮಾಡಲಾಗಿದೆ. ರಿಲಯನ್ಸ್ ಸಂಸ್ಥೆಯ ಯೋಜನೆಗಳು, ಕಾರ್ಯಕ್ರಮ ನೋಡುವ ಜೊತೆಗೆ ಷೇರುದಾರರು, ಹೂಡಿಕೆದಾರರು, ಮಾಧ್ಯಮದವರು, ಸಾರ್ವಜನಿಕರು ಸಲಹೆ ನೀಡೋದಕ್ಕೆ ಹೆಲ್ಪ್ ಡೆಸ್ಕ್ ಇರುತ್ತೆ. ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ಮೂಲಕ ಏಕಕಾಲದಲ್ಲಿ ಮುಖೇಶ್ ಅಂಬಾನಿ ಅವರ ಭಾಷಣ ಕೇಳಬಹುದು. ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ನಿಮಗೂ ಆಸಕ್ತಿ ಇದ್ದರೆ ಸ್ಕ್ರೀನ್ನಲ್ಲಿ ಬರ್ತಿರುವಂತಹ ಲಿಂಕ್ಗೆ ನೀವು ಲಾಗಿನ್ ಆಗಬಹುದು. ಇಲ್ಲಿಗೆ ನ್ಯೂಸ್ 10 ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಅದರ ಪಕ್ಕಾ ಸುದ್ದಿಗೆ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ.